ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನೋಡುತ್ತಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಥರ ಟೊಮೊಟೊ ಬಾತ್ ತೋರಿಸಿಕೊಳ್ಳುತ್ತೇನೆ. ಟೊಮೊಟೊ ಬಾತ್ನಲ್ಲಿ ವೆರೈಟಿ ಮಾಡ್ಬೋದು. ನಾನು ಇವತ್ತು ಡಿಫ್ರೆಂಟ್ ಮಸಾಲೆ ಅರೆದು ಮಾಡುವುದು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಮಾಡಿದರೆ ಮತ್ತೆ ಮಾಡ್ತಾ ಇರ್ತೀರ. ನಿಮಗೆ ಇಷ್ಟವಾಯಿತು ಎಂದರೆ ವಿಡಿಯೋಗೆ ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಯಾವ ರೀತಿ ಮಾಡುವುದು ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು 1/4 ಸ್ಪೂನು ಮೆಂತ್ಯ, 1/4 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಸೋಂಪು, 1 ಸ್ಪೂನು ಧನಿಯಾ ಬೀಜ, 1/4 ಸ್ಪೂನು ಸಾಸಿವೆ, 1 ಇಂಚು ಚಕ್ಕೆ, 3-4 ಲವಂಗ, 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ 1 ಟೊಮೊಟೊ ಸಣ್ಣಗೆ ಹಚ್ಕೊಂಡಿರೋದು ಹಾಕಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ನುಣ್ಣಗೆ ರುಬ್ಕೊಬೇಕು. ಅದನ್ನು ಒಂದು ಪಾತ್ರೆ ಇಟ್ಟು 3-4 ಸ್ಪೂನ್ ಎಣ್ಣೆ, 1 ಸ್ಪೂನು ತುಪ್ಪ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. 2 ಈರುಳ್ಳಿ ಹಚ್ಕೊಂಡಿರೋದು ಹಾಕ್ಕೊಬೇಕು. ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಅದನ್ನು 3-4 ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಿ ಚೆನ್ನಾಗಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಫ್ರೈ ಮಾಡ್ಕೊಬೇಕು. 1-2 ಸ್ಪೂನು ಮೊಸರು ಹಾಕ್ಕೊಂಡ್ರೆ ಅನ್ನ ಸ್ಮೂತಾಗಿ ಆಗುತ್ತೆ ಅಂತ ಮೊಸರು ಹಾಕ್ಕೊಳೋದು ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಅಕ್ಕಿ ಹಾಕ್ಕೊಬೇಕು. ಅದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ತಟ್ಟೆ ಮುಚ್ಚಬೇಕು. ಒಂದು ಸರಿ ಕುದಿಸಾದ್ಮೇಲೆ ತೆಗೆದು ನೋಡ್ಕೊಬೇಕು. ತಳ ಅಂಟ ಚಾನ್ಸಸ್ ಇರುತ್ತೆ. ಒಂದು ಸರಿ ಮಿಕ್ಸ್ ಕೊಟ್ಟು ಮತ್ತೆ ಮುಚ್ಚಬೇಕು. ಮತ್ತೆ ಓಪನ್ ಮಾಡಿ ಸ್ವಲ್ಪ ದಿಂಡಿದ್ದಂಗೆ ಫ್ಲೇಮ್ ಕಮ್ಮಿ ಮಾಡ್ಕೊಬೇಕು. ನೋಡ್ಕೊಬೇಕು, ದಿಂಡಿರುತ್ತೆ. ಫ್ಲೇಮ್ ಕಮ್ಮಿ ಮಾಡಿ ತಟ್ಟೆ ಮುಚ್ಚಿ ಅದ್ರ ಮೇಲೆ ವೆಯ್ಟ್ ಇರೋದಂತ ಏನಾದರೂ ಇಟ್ಕೊಬೇಕು. ಇಟ್ಕೊಂಡಾದ್ಮೇಲೆ ಸೂಪರಾಗಿ ಟೊಮೊಟೊ ಬಾತ್ ಆಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟು ಸೂಪರಾಗಿ ಬಂದಿದೆ. ಇದ್ರ ಜೊತೆ ರಾಯ್ತಾ ಚಟ್ನಿ ಚೆನ್ನಾಗಿರುತ್ತೆ. ಬೇಕಂದ್ರೆ ಹಾಗೇನೂ ತಿನ್ಕೊಬೋದು. ನೀವು ಒಂದು ಸಾರಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.